ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಅರೆಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಮೊಬೈಲ್ ಅನ್ನು ವಶಕ್ಕೆ ಪಡೆದು ಪೊಲೀಸರು ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಬಿಕಾಸ್ ಡಿಜಿಟಲ್ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡೋದು ತನಿಖೆ ಹಂತದಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇಲ್ಲಿ ಡಿಜಿಟಲ್ ಸಾಕ್ಷ್ಯಕ್ಕೆ ಸಂಬಂಧಪಟ್ಟಂತೆ ಕಾನ್ವರ್ಸೇಷನ್ ಆಗಿರೋದು. ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮಾಡಿರುವಂತಹ ಮೆಸೇಜ್ ಇದೆಯಲ್ಲ, ಆ ಮೆಸೇಜ್ನ ಸ್ವರೂಪ ಯಾರು ಟ್ರಿಗರ್ ಪಾಯಿಂಟ್ ಒತ್ತಿದ್ರು ಅಥವಾ ಎಲ್ಲ ಹೇಳ್ತಾ ಇದ್ರಲ್ಲ, ಅದೇ ರೀತಿ ರೇಣುಕಾಸ್ವಾಮಿಯಿಂದ ಮೆಸೇಜ್ ಬಂದು ಈಗೇನು ರಿಪ್ಲೈ ಮಾಡದೆ ಪದೇ ಪದೇ ಆತ ಏನಾದರೂ ಟಾರ್ಚರ್ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದ ಅನ್ನೋದನ್ನ ಕೂಡ ಪೊಲೀಸರು ತನಿಖೆಯಲ್ಲಿ ನೋಡ್ಕೊಳ್ತಾರೆ. ಆ ಮೆಸೇಜ್ಗೆ ಪವಿತ್ರ ಗೌಡ ಏನು ರಿಯಾಕ್ಷನ್ ಕೊಟ್ಟಿದ್ರು, ಏನು ರಿಪ್ಲೈಯನ್ನು ಕೊಟ್ಟಿದ್ಲು ಅನ್ನೋದ್ರ ಬಗ್ಗೆ ಕೂಡ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನು ಮುಂದುವರಿಸ್ತಾರೆ. ಅಕಸ್ಮಾತ್ ಏನಾದರೂ ಆ ಮೆಸೇಜ್ಗಳೇನಾದರೂ ಡಿಲೀಟ್ ಆಗಿದ್ರೆ ಸಹಜವಾಗಿ FSLನಿಂದ ಡೇಟಾ ರಿಟ್ರೀವ್ಗೂ ಕೂಡ ಪೊಲೀಸರು ಮಾಹಿತಿಯನ್ನು ರವಾನೆ ಮಾಡ್ಕೊಳ್ಳೋದಕ್ಕೂ ಕೂಡ ಕಳಿಸೋ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಅಕ್ಯೂಸ್ಡ್ಗಳ ಮೊಬೈಲನ್ನು ಸೀಸ್ ಮಾಡಿ ಅದರಲ್ಲಿ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡೋ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಆ ಸಾಕ್ಷ್ಯ ಸಂಗ್ರಹದ ಭಾಗವಾಗಿ ಈ ಡೆವಲಪ್ಮೆಂಟ್ ಆಗ್ತಿರೋದು ಗೊತ್ತಾಗ್ತಾ ಇದೆ. ಇಬ್ಬರ ನಡುವೆ ನಡೆದಿರುವಂತಹ ಮೆಸೇಜ್ ಬಗ್ಗೆ ಮಾಹಿತಿ ಕಲೆ ಹಾಕಲಾಗ್ತದೆ. ಬಿಕಾಸ್ ಅದೇ ಟ್ರಿಗರ್ ಪಾಯಿಂಟು. ಕೊಲೆಗೆ ಸಂಬಂಧಪಟ್ಟಂತೆ ಈ ಆರೋಪಿಗಳು ಹೇಳ್ತಾ ಇರೋ ಪ್ರಕಾರ ಅದೇ ಟ್ರಿಗರ್ ಪಾಯಿಂಟು. ಅದಕ್ಕೂ ಮೀರಿ ಬೇರೆ ಏನಾದರೂ ಇತ್ತ, ಹಿಂದೆ ಏನಾದರೂ ಬೇರೆ ಕನೆಕ್ಷನ್ಸ್ ಇತ್ತ, ಅದನ್ನು ಮುಚ್ಚಿಡೋ ಪ್ರಯತ್ನ ಏನಾದರೂ ಮಾಡ್ತಾ ಇದ್ದಾರಾ, ಒಂದು ಮೆಸೇಜ್ಗೆ ಯಾರಾದರೂ ಈ ರೀತಿ ಎಕ್ಸ್ಟ್ರೀಮ್ ಸ್ಟೆಪ್ಸ್ಗಳನ್ನ ತಗೊಳ್ತಾರೆ, ಅದನ್ನು ಮೀರಿ ಏನಾದರೂ ಇತ್ತ ಅನ್ನೋದನ್ನು ಸದ್ಯಕ್ಕೆ ಪೊಲೀಸರು ಕಂಡುಕೊಳ್ತಾರೆ. ಈ ಪ್ರಕರಣದ A1 ಆಗಿರುವಂತಹ ಪವಿತ್ರ ಗೌಡನನ್ನ ಸದ್ಯಕ್ಕೆ ಸಾಂತ್ವನ ಕೇಂದ್ರ, ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇರಿಸಲಾಗಿದೆ ಅಂತ ನಾವು ಹೇಳ್ತಾ ಇದ್ವಲ್ಲ, ಈಗ ಆಕೆನ ಮೂವ್ ಮಾಡೋ ಕೆಲಸ ಆಗಿದೆ. ಮಹಿಳಾ ಸಾಂತ್ವನ ಕೇಂದ್ರದಿಂದ ಹೆಚ್ಚಿನ ವಿಚಾರಣೆಗೆ ಅಂತ ಹೇಳಿ ಪೊಲೀಸರು ಸ್ಟೇಷನ್ಗೆ ಕರ್ಕೊಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಸೆರೆ ಸಿಕ್ಕಂತಹ ದೃಶ್ಯ ನೀವು ನೇರ ದೃಶ್ಯಾವಳಿಗಳ ಮೂಲಕ ಗಮನಿಸ್ತಾ ಇದ್ದೀರಾ. ಸೊ ಅಕ್ಯೂಸ್ಡ್ ಪವಿತ್ರ ಗೌಡಗೆ ಇವತ್ತು ಕೂಡ ವಿಚಾರಣೆಯ ಬಿಸಿ ತಟ್ಟಲಿಕ್ಕಿದೆ. ಕೊಲೆ ಆಗಬೇಕಾದ್ರೆ, ಹಲ್ಲೆ ಆಗಬೇಕಾದ್ರೆ ಈಕೆ ಎಲ್ಲೆಲ್ಲಿದ್ಲು, ಆಮೇಲೆ ಈಕೆನೂ ಏನಾದರೂ ಅಸಾಲ್ಟ್ ಮಾಡಿದ್ಲಾ, ಈಕೆಯ ಕೈಯಲ್ಲೂ ಹೊಡೆಸೋ ಕೆಲಸ ಮಾಡಿ ಹೀರೋಗಿರಿಯನ್ನೆಲ್ಲ ಕೆಲವರು ತೋರಿಸಿದ್ರ, ಈ ಥರ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಬೇಕಂದ್ರೆ ಆಕೆನ ವಿಚಾರಣೆಗೆ ಒಳಪಡಿಸೋದು ಇಂಪಾರ್ಟೆಂಟ್. ಬೇಸಿಕ್ ಕ್ವೆಶ್ಚನಿಯರಿಗಳನ್ನು ಇತರೆ ಆರೋಪಿಗಳಿಗೆ ಮಾಡಿದ್ದಾರೆ. ಮತ್ತು ಈಕೆನೇ ಪ್ರಚೋದನೆ ಮಾಡಿದ್ಲು ಅನ್ನುವಂತಹ ಆರೋಪ ಎಲ್ಲ ಇದೆಯಲ್ಲ, ಸೊ ಅದಕ್ಕೆ ಉತ್ತರ ಕಂಡುಕೊಳ್ತಾ ಇದ್ದಾರೆ.